ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನಯೋಗಾದ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಉದಯದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿರಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ ಪಾದಾನ್ ಪ್ರಪದ್ಯೆ ತಥಾ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥಮೃಗರಾಜಮಹಂ ನಮಾಮಿ. ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದತೀರ್ಥಾರ್ಯಮುಖನಿಶ್ರುತಂ ಗಂಗಾಸಂಗೇನ ನೈರ್ಮಲ್ಯಂ ಪ್ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವತ್ ವ್ಯಾಚಿಖ್ಯಾಸು ಭಗವಾನಾಚಾರ್ಯ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಮಥಾಥೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ. ಮದ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೇ ವ್ಯಾಖ್ಯಾ ಸ್ನಾನಮೋ ವಿಧಾಯ ನೃಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಜೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ. ನದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮೇ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪಥ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಷ ಜನ್ಮೋದಯನ್ ಸತ್ಯ ಧ್ಯಾನ ಸುಖೇ ಸರಿ ವಿಜಯತೆ
ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮಃ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂ ಚ ಸಾಧಕಂ ಮಠಾದಿಪೈರಮಾನಿತಂ ಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗನಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನ ಈ ಪ್ರಥಮಾಧ್ಯಾಯದ 3ನೇ ಪಾದದಲ್ಲಿ ಮಾಡ್ತಾ ಇದ್ದಾರೆ. 3ನೇ ಪಾದದಲ್ಲಿ ಇವತ್ತು ನಾವು 12ನೇ ಅಧಿಕರಣ ಆಕಾಶಾಧಿಕರಣ ಅಂತ ವಿಚಾರವನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಆಕಾಶ ಶಬ್ದ ವಾಚ್ಯನಾದವರು ಯಾರು? ಆಕಾಶ ಅಂದ್ರೆ ಪ್ರಸಿದ್ಧವಾದ ಈ ಆಕಾಶವೋ ಅಥವಾ ಆಕಾಶ ಅಂದ್ರೆ ವಿಷ್ಣುವೋ ಎಂಬ ಚರ್ಚೆ ಬಂದರೆ ಆಕಾಶ ಶಬ್ದ ವಾಚ್ಯನಾದವನು ಮುಖ್ಯ ವೃತ್ತಿಯಿಂದ ಅದು ಪರಮಾತ್ಮನೇ ವಿಷ್ಣುವೇ ಎಂಬ ವಿಚಾರವನ್ನ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಆಕಾಶ ಶಬ್ದ ವಿಷ್ಣುವಿನಲ್ಲೇ ಸಮನ್ವಯವಾಗುತ್ತದೆ ಎಂಬುದನ್ನು ಹೇಳಿಕೊಡ್ತಾ ಇದ್ದಾರೆ. ಏನು ನೋಡಿ, ಅತ್ರ ಪ್ರಯೋಗವಶಾತ್ ಗಗನೆ ಭಗವತಿ ಚ ಸಾಧಾರಣಸ್ಯ ಆಕಾಶನಾಮ್ನಃ ಹರೌ ಸಮನ್ವಯ ಪ್ರತಿಪಾದನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಅತ್ರ ಪ್ರಯೋಗವಶ ನೋಡಿ, ಜಗತ್ತಿನ ಪ್ರಯೋಗ 2 ಕಡೆನೂ ಇದೆ ಆಕಾಶ ಶಬ್ದಕ್ಕೆ. ಮುಖ್ಯವಾಗಿ ಪ್ರಸಿದ್ಧಿ ಇರೋದು ಆಕಾಶ ಅಂದ್ರೆ ಈ ಭೂತಾಕಾಶ ಅಥವಾ ಅವ್ಯಾಕೃತ ಆಕಾಶ ಇರಲಿ, ಅಂತೂ ಈ ಪಂಚಮಹಾಭೂತಗಳಲ್ಲಿ ಒಂದಾದ ಆಕಾಶ ಅವ್ಯಾಕೃತ ಆಕಾಶ ಅಂಬೋದರಲ್ಲೇನೆ ಆಕಾಶ ಶಬ್ದದ ಪ್ರಸಿದ್ಧಿ. ಪ್ರಯೋಗವೂ ಕೂಡ ಈ ಪ್ರಸಿದ್ಧ ಆಕಾಶದಲ್ಲೇ ಇದೆ. ಕೆಲವು ಕಡೆ ನಾವು ನ್ಯಾಯಸುಧೆಯ ಪಾಠದಲ್ಲಿ ನೋಡ್ತಾ ಇದ್ದೇವೆ, ಕೋಖ್ಯೇವಾನ್ಯತ್ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ನೋಡುವಾಗ ಆಕಾಶ ನಾಮಕನಾದ ಪರಮಾತ್ಮ ಅಂತ ಕರೆದಿದ್ದಾರೆ. ಆಸಮಂತಾತ್ ಕಾಶತೆ ಇತಿ ಆಕಾಶ. ಆದ್ದರಿಂದ ಆಕಾಶ ಆಕಾಶ ಅಂತಂದ್ರೆ ವಿಷ್ಣುವೇ ಎಂಬ ಪ್ರಸಿದ್ಧಿನೂ ಇದೆ, ಪ್ರಯೋಗನೂ ಇದೆ. ಹಾಗಾದ್ರೆ ಆಕಾಶ ಶಬ್ದಕ್ಕೆ ಪ್ರಸಿದ್ಧ ಆಕಾಶದಲ್ಲಿಯೂ ಪ್ರಯೋಗ ಇದೆ, ವಿಷ್ಣುವಿನಲ್ಲಿಯೂ ಪ್ರಯೋಗ ಇದೆ. ಆದ್ದರಿಂದ ಆಕಾಶ ಶಬ್ದ ಇದು ಸಾಧಾರಣವಾಯಿತು. ಉಭಯತ್ರ ಪ್ರಸಿದ್ಧ, ಪ್ರಸಿದ್ಧ ಆಕಾಶದಲ್ಲಿಯೂ ಆಕಾಶ ಶಬ್ದ ಪ್ರಸಿದ್ಧವಾಗಿದೆ ಮತ್ತು ಈ ಕಡೆ ಪರಮಾತ್ಮನಲ್ಲಿಯೂ ಕೂಡ ಆಕಾಶ ಶಬ್ದದ ಪ್ರಯೋಗ ಇದೆ. ಆದ್ದರಿಂದ ಈ ಸಾಧಾರಣವಾದ ಆಕಾಶ ಎಂಬ ನಾಮವನ್ನ, ಆಕಾಶ ಎಂಬ ಶಬ್ದವನ್ನ ಹರವು ಸಮನ್ವಯ ಪ್ರತಿಪಾದನಾ, ಶ್ರೀಹರಿಯಲ್ಲೇ ಆಕಾಶ ಶಬ್ದದ ಸಮನ್ವಯವಾಗುತ್ತದೆ ಎಂಬುದನ್ನು ಇಲ್ಲಿ ಸಮನ್ವಯ ಮಾಡ್ತಾ ಇದ್ದೇವೆ.
ಆದ್ದರಿಂದ ಅದನ್ನು ನಾವು ಸಮರ್ಥನೆ ಮಾಡ್ತಾ ಇದ್ದೇವೆ ಅಂತ. ಆದ್ದರಿಂದ ಇಲ್ಲಿ ಆಕಾಶ ಶಬ್ದದ ಸಮನ್ವಯ ಶ್ರೀಹರಿಯಲ್ಲಿ ಮಾಡೋದ್ರಿಂದ ಶಾಸ್ತ್ರಾದಿ ಸಂಗತಿಗಳು ಉಂಟು. ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಪಾದ ಸಂಗತಿ, ಅಧಿಕರಣ ಸಂಗತಿ, ಸೂತ್ರ ಸಂಗತಿ ಹೀಗೆಲ್ಲ ಉಂಟು ಅಂತ ಗೊತ್ತಾಯ್ತಾ. ಶಾಸ್ತ್ರಾದಿ ಸಂಗತಿಗಳು ಉಂಟು. ಪರಬ್ರಹ್ಮನಲ್ಲಿ ಆಕಾಶ ಶಬ್ದದ ಸಮನ್ವಯ ಮಾಡ್ತಾ ಇದ್ದೇವೆ, ಆದ್ದರಿಂದ ಶಾಸ್ತ್ರ ಸಂಗತಿ. ಆಕಾಶ ಶಬ್ದದ ಸಮನ್ವಯ ಮಾಡ್ತಾ ಇದ್ದೇವೆ, ಅದನ್ನು ಸಮನ್ವಯ ಅಧ್ಯಾಯ ಪ್ರಥಮಾಧ್ಯಾಯಕ್ಕೆ ಸಂಗತಿ. ಉಭಯತ್ರ ಪ್ರಸಿದ್ಧವಾದ ಆಕಾಶ ಶಬ್ದದ ಸಮನ್ವಯ ಮಾಡ್ತಾ ಇದ್ದೇವೆ, ಆದ್ದರಿಂದ ಪಾದ ಸಂಗತಿ. ಈ ರೀತಿ ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಪಾದ ಸಂಗತಿ ಇವುಗಳನ್ನೆಲ್ಲ ನಾವು ಸ್ವೀಕಾರ ಮಾಡಬೇಕು ಶಾಸ್ತ್ರಾದಿ ಸಂಗತಿ ಎಂಬುದರಿಂದ. ಸರಿ, ಆಚಾರ್ಯರು ಮುಂದಿನ ತಮ್ಮ ಭಾಷ್ಯದಲ್ಲಿ ಮೊದಲು ಶ್ರುತ್ಯಾದಿ ಸಂಗತಿಂ ವಿಷಯಾದಿ ಕಂಚ ಸೂಚಯತಿ. ಶ್ರುತಿ ಸಂಗತಿ ಏನು ಮತ್ತು ಈ ಆಕಾಶಾಧಿಕರಣದ ವಿಷಯ, ಸಂಶಯ, ಪೂರ್ವಪಕ್ಷ, ಸಿದ್ಧಾಂತಗಳೇನು ಅವೆಲ್ಲವುಗಳನ್ನು ಕೂಡ ಸೂಚನೆ ಮಾಡ್ತಾ ಇದ್ದಾರೆ. ಶ್ರುತ್ಯಾದಿ ಸಂಗತಿ ಮತ್ತು ವಿಷಯ ಸಂಶಯಗಳನ್ನು ಆಚಾರ್ಯರು ತಮ್ಮ ಭಾಷ್ಯವಾಕ್ಯದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಆಚಾರ್ಯರ ಭಾಷ್ಯವಾಕ್ಯ ಹೇಳಿ. ಸರ್ವೇತಿ ಅಂತ. ಸರ್ವೇತಿ ಏನು ಹೇಳ್ರಿ ಭಾಷ್ಯವಾಕ್ಯ. ಸರ್ವಾಧಾರತ್ವಂ ವಿಷ್ಣೋ ಉಕ್ತಂ. ಸರ್ವಾಧಾರತ್ವ ಇದು ವಿಷ್ಣುವಿಗೆ ಹೇಳಲ್ಪಟ್ಟಿದೆ. ಸರ್ವಾಧಾರತ್ವಂ ವಿಷ್ಣೋ ಉಕ್ತಂ ಒಂದು ವಾಕ್ಯ. ವಿಷ್ಣುವಿಗೆ ಸರ್ವಾಧಾರತ್ವ ಹೇಳಲ್ಪಟ್ಟಿದೆ ಹಿಂದೆ, ಗೊತ್ತಾಯಿತೋ ಇಲ್ಲಿ. ಆಮೇಲೆ ತಚ್ಚ, ಈ ಸರ್ವಾಧಾರತ್ವ ಎಂಬುದು ಛಾಂದೋಗ್ಯೋಪನಿಷತ್ತಿನ ವಾಕ್ಯದಲ್ಲಿ ಈ ಪ್ರಸಿದ್ಧವಾದ ಆಕಾಶಕ್ಕೆ ಹೇಳಲ್ಪಟ್ಟಿದೆ ಅಂತ ಒಂದು ವಿಚಾರ ಹೇಳಿ. ತಚ್ಚ ಆಕಾಶೋ ವೈ ನಾಮ ರೂಪ, ಆಕಾಶೋ ವೈ ನಾಮ ನಾಮರೂಪಯೋ ನಿರ್ವಹಿತ ಇತ್ಯತ್ರ ಆಕಾಶಸ್ಯ ಪ್ರತೀಯತೆ. ನೋಡ್ರಿ, ವಿಷ್ಣುವೇ ಸರ್ವಾಧಾರ ಅಂತ ಹಿಂದೆ ಹೇಳಿದ್ದಾರೆ. ಇದೇ 3ನೇ ಪಾದದ ಮೊದಲನೆಯ ಒಂದು ಅಧಿಕರಣದಲ್ಲಿ ವಿಷ್ಣುವೇ ಸರ್ವಾಧಾರ ಎಂಬುದನ್ನು ಇಲ್ಲಿ ತಿಳಿಸಿ ಹೇಳಿದ್ದಾರೆ. ಅಂದರೆ ಈ ಪ್ರಥಮಾಧ್ಯಾಯ 3ನೇ ಪಾದ ಅಲ್ಲಿ ಮೊದಲನೇ ಅಧಿಕರಣ ಅಲ್ಲಿ ಇದನ್ನ ಹೇಳಿದ್ದಾರೆ ಎಂಬ ಮಾತನ್ನು ಹೇಳಿದರು. ಮೊದಲನೇ ಅಧಿಕರಣದಲ್ಲಿ ಯಾವುದು ಮೊದಲನೇ ಅಧಿಕರಣ ನೋಡಿಬಿಡೋಣ ಒಂದು ನಿಮಿಷ. ಏನು ಅಂತಂದ್ರೆ ಅಲ್ಲಿ ತಿಳಿಸುವಾಗ ವಿಷ್ಣುವಿಗೇನೇ ಸರ್ವಾಧಾರತ್ವ ಹೇಳಿರತಕ್ಕಂತಹ ಪ್ರಥಮಾಧಿಕರಣ. ನೋಡಿ, ಡುಭ್ವಾದ್ಯಧಿಕರಣ ಅಂತ ಬಂತು. ಡುಭ್ವಾದ್ಯಧಿಕರಣ ಅಂದ್ರೆ ಈ 3ನೇ ಅಧಿಕರಣದ, ಇದು 3ನೇ ಪಾದದ ಪ್ರಥಮಾಧಿಕರಣ. ಇದೇ ಪ್ರಥಮಾಧ್ಯಾಯದ 3ನೇ ಪಾದ. 3ನೇ ಪಾದದಲ್ಲಿ ಮೊದಲನೇ ಅಧಿಕರಣ ದುಭ್ವಾದ್ಯಧಿಕರಣ ಅಂತ ಬಂತು. ಅಂದ್ರೆ ಅಲ್ಲೆಲ್ಲ ಹೇಳುವಾಗ ವಿಶೇಷವಾಗಿ ಪರಮಾತ್ಮನಲ್ಲೇನೆ ಎಲ್ಲವೂ ಆಶ್ರಿತವಾಗಿದೆ. ಸಕಲ ಲೋಕಾಧಾರ ಇದು ಪರಮಾತ್ಮನೇ ಎಂಬ ಮಾತನ್ನ ಅಲ್ಲಿ ಹೇಳಿದ್ದಾರೆ. ಗೊತ್ತಾಯ್ತು ಹಿಂದೆ ಅಂದ್ರೆ ಆ ಅಭಿಪ್ರಾಯದಲ್ಲಿ. ಅಂದ್ರೆ ಸರ್ವಾಧಾರತ್ವ ವಿಷ್ಣು ಉಕ್ತಂ. ಪ್ರಥಮಾಧ್ಯಾಯ 3ನೇ ಪಾದ ಪ್ರಥಮ ಅಧಿಕರಣ ಇಲ್ಲಿ ವಿಷ್ಣುವಿಗೇನೆ ಸರ್ವಾಧಾರತ್ವ ಹೇಳಿದ್ದಾರೆ. ಸರ್ವಾಧಾರತ್ವ ವಿಷ್ಣು ಉಕ್ತಂ. ಆದರೆ ತಚ್ಚ, ಈ ಸರ್ವಾಧಾರತ್ವವನ್ನೇ ಛಾಂದೋಗ್ಯೋಪನಿಷತ್ತಿನ ಈ ವಾಕ್ಯದಲ್ಲಿ ಆಕಾಶೋ ವೈ ನಾಮ ನಾಮರೂಪಯೋ ನಿರ್ವಹಿತ ಅಂತ ಶ್ರುತಿಯಲ್ಲಿದೆ. ಅಂದರೆ ಪ್ರಸಿದ್ಧವಾದ ಈ ಆಕಾಶವೇ ಶಬ್ದರಾಶಿ ಮತ್ತು ಅರ್ಥರಾಶಿಗೆ ಆಶ್ರಯ. ಎಲ್ಲ ಶಬ್ದಗಳಿಗೂ ಎಲ್ಲ ಪದಾರ್ಥಗಳಿಗೂ ಆಶ್ರಯವಾದದ್ದು ಈ ಪ್ರಸಿದ್ಧವಾದ ಆಕಾಶ ಅಂತ ಸರ್ವಾಧಾರತ್ವ ಆಕಾಶಕ್ಕೇನೆ ತೋರುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಏನಾಯ್ತು ಇದರಿಂದ? ಇಷ್ಟು ಆಚಾರ್ಯರ ಭಾಷ್ಯವಾಕ್ಯ.
ತತ್ವ ಪ್ರಕಾಶಿಕೆಯಲ್ಲಿ ವಿವರಣೆಯನ್ನು ಬರೆಯುತ್ತಾರೆ. ಏನು ಹೇಳದೆ ಹಿಂದೆ, ದುಗ್ಧ್ವಾಧ್ಯಾಯತನಂ ಸ್ವಶಬ್ದಾತೋ ಎಂಬುವ ಈ 3ನೇ ಪಾದದ ಮೊದಲನೇ ಅಧಿಕರಣದಲ್ಲಿ ಇತ್ಯಾದವು ಸರ್ವಾಧಾರತ್ವಂ ವಿಷ್ಣೋ ಭುಕ್ತಂ, ಸರ್ವಾಧಾರತ್ವ ವಿಷ್ಣುವಿಗೆ ಹೇಳಿದ. ಅಂದ್ರೆ ನೋಡಿ, ದ್ಯೂ ಭೂ ಮೊದಲಾದ ಲೋಕಗಳಿಗೆ ಆಯತನ ಆಶ್ರಯ ಅದು ಪರಮಾತ್ಮನ. ಯಾಕೆ? ಸ್ವಶಬ್ದಾತ್, ಅಲ್ಲಿ ಸ್ವಶಬ್ದ ಇದೆ, ಆತ್ಮಶಬ್ದ ಇದೆ ಎಲ್ಲ ಹೇಳಿದ್ದಾರೆ. ಇರಲಿ, ಈ ರೀತಿ ಸರ್ವಾಧಾರತ್ವ ವಿಷ್ಣುವಿಗೆ ಹೇಳಿದ್ದಾರೆ. ತತ ಈ ಸರ್ವಾಧಾರತ್ವ ಛಂದೋಗಶ್ರುತವು ಆಕಾಶಸ್ಯ ಪ್ರತೀಯತೆ. ಈ ಸರ್ವಾಧಾರತ್ವ ಛಾಂದೋಗ್ಯೋಪನಿಷತ್ತಿನಲ್ಲಿ ಆಕಾಶಕ್ಕೆ ತೋರ್ತಾ ಇದೆ. ಆದ್ದರಿಂದ ಸರ್ವಾಧಾರತ್ವ ಛಾಂದೋಗ್ಯೋಪನಿಷತ್ತಿನಲ್ಲಿ ಆಕಾಶಕ್ಕೆ ನಮಗೆ ತೋರ್ತಾ ಇದೆ, ಆಕಾಶಕ್ಕೆ ತೋರ್ತಾ ಇದೆ. ಆದ್ದರಿಂದ ಹೇಗೆ ಅಂದರೆ, ಆಕಾಶೋ ಹವೈ ನಾಮರೂಪಯೋ ನಿರ್ವಹಿತ ತೇ ಯದಂತರ ತದ್ಬ್ರಹ್ಮ ತದಮೃತಂ ಇತಿ. ಈ ರೀತಿ ಆ ಛಾಂದೋಗ್ಯೋಪನಿಷತ್ತಿನಲ್ಲಿ ಆಕಾಶಕ್ಕೆ ಸರ್ವಾಧಾರತ್ವ ತೋರ್ತಾ ಇದೆ ಎಂಬ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು. ಅಂದರೆ ಅಲ್ಲಿ ನೋಡಿ ತಿಳಿಸಿಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಸರ್ವಾಧಾರತ್ವ ಆಕಾಶಕ್ಕೇನೆ ಹೇಳಲ್ಪಟ್ಟಿದೆ. ಇದರ ಅರ್ಥ ಏನು ಗೊತ್ತಾ? ಆಕಾಶವು ನಾಮರೂಪಗಳ ನಿರ್ವಾಹಕವಾಗಿದೆ. ಅಂದ್ರೆ ನಾಮರೂಪಗಳು ಇಲ್ಲದೆ ಇದ್ದದ್ದು ಬ್ರಹ್ಮ ಅಂತ ಅಭಿಪ್ರಾಯ. ಅಂದ್ರೆ ನೋಡಿ, ಆಕಾಶೋ ಹವೈ ನಾಮರೂಪಯೋ ನಿರ್ವಹಿತ, ನಾಮರೂಪಗಳು ಆಕಾಶಕ್ಕೆ ಇದೆ. ತೇ ಯದಂತರ ತದ್ ಬ್ರಹ್ಮ, ಈ ನಾಮರೂಪಗಳಿಂದ ರಹಿತವಾದದ್ದೇ ಆ ಬ್ರಹ್ಮ, ಆ ಬ್ರಹ್ಮವೇ ಅಮೃತ. ಇಷ್ಟು ಹೇಳಿದ್ದಾರೆ. ಹಾಗಾದರೆ ಸಚ ವಿಷ್ಣೋ ಇತರಶ್ಚೇತ್, ಹಾಗಾದರೆ ಈ ಸರ್ವಾಧಾರತ್ವ ವಿಷ್ಣುವಿಗೆ ಇಲ್ಲ, ಪ್ರಸಿದ್ಧವಾದ ಆಕಾಶಕ್ಕೆ ಸರ್ವಾಧಾರತ್ವ ಇದೆ ಅಂತಂದ್ರೆ ಸಚ ವಿಷ್ಣೋ ಇತರಶ್ಚೇತ್, ವಿಷ್ಣುವಿನಿಂದ ಭಿನ್ನರಾದವರಿಗೆ ಸರ್ವಾಧಾರತ್ವ ಇದೆ ಅಂತಂದುಬಿಟ್ರೆ ಸರ್ವಾಧಾರತ್ವ ಅಂದರೆ ಆವಾಗ ಸಚ ವಿಷ್ಣೋ ಇತರಶ್ಚೇತ್ ಸರ್ವಾಧಾರತ್ವ ಅನ್ಯಸ್ಯ ಪ್ರಸಜ್ಜೇತ, ಬೇರೆಯವರಿಗೆ ಸರ್ವಾಧಾರತ್ವ ಬಂತು. ಹಾಗೆ ಸರ್ವಾಧಾರತ್ವ ಬೇರೆಯವರಿಗೆ ಬಂದ ಮೇಲೆ ಅಂದರೆ ಅಭಿಪ್ರಾಯ, ಸರ್ವಾಧಾರತ್ವ ಅಂಬೋದು ಬೇರೆಯವರಿಗೆ ಬಂದ ಮೇಲೆ ಹಾಗಾದ್ರೆ ಬೇರೆಯವರು ಅಂದ್ರೆ ಅದು ಆಕಾಶವೇ ಸರ್ವಾಧಾರ ಅಂತ ಹೇಳಿದಂತಾಯಿತು. ಗೊತ್ತಾಯಿತು? ಆಕಾಶವೇ ಸರ್ವಾಧಾರ, ಅನ್ಯಸ್ಯ ಪ್ರಸಿದ್ಧತೆ. ಹಾಗಾದ್ರೆ ಈಗ ಸರ್ವಾಧಾರವಾದದ್ದು ವಿಷ್ಣುವೋ ಆಕಾಶವು. ಛಾಂದೋಗ್ಯೋಪನಿಷತ್ತು ನೋಡಿದ್ರೆ ಆಕಾಶಕ್ಕೆ ಸರ್ವಾಧಾರತ್ವ, ಹಿಂದೆ ದುಗ್ಧ್ವಾದ್ಯಧಿಕರಣ ನೋಡಿದ್ರೆ ಅದು ವಿಶೇಷವಾಗಿ ಏನಂತಾರೆ, ವಿಷ್ಣುವಿಗೆ ಸರ್ವಾಧಾರತ್ವ ಹೇಳ್ತಾ ಇದೆ. ಒಂದು ವೇಳೆ ವಿಷ್ಣುವಿನಿಂದ ಭಿನ್ನವಾದ ಆಕಾಶಕ್ಕೆ ಸರ್ವಾಧಾರತ್ವ ಇರೋದಾದ್ರೆ ಹಾಗಾದ್ರೆ ಆಕಾಶ ಶಬ್ದ ವಾಚ್ಯವಾದದ್ದು ಪ್ರಸಿದ್ಧವಾದ ಆಕಾಶವೇ ಹೊರತು ವಿಷ್ಣು ಅಲ್ಲ. ಪ್ರಶ್ನೆ ಬರ್ತದೆ. ಇತ್ಯವಶ್ಯಂ ನಿರ್ಣಯ, ಈ ಒಂದು ಕಾರಣ. ಹಾಗಾದ್ರೆ ಅವಶ್ಯವಾಗಿ ಆಕಾಶ ಅಂದ್ರೆ ಯಾರು ಅಂತ ನಿರ್ಣಯ ಮಾಡಬೇಕಾಗಿದೆ. ಸಹ ಆಕಾಶ ಅತ್ರ ವಿಷಯ, ಇಲ್ಲಿ ಆಕಾಶ ಅಂಬೋದೇ ಇಲ್ಲಿ ವಿಷಯವಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಆಕಾಶವೇ ವಿಷಯವಾಗಿದೆ. ಯಾರಪ್ಪ ಆಕಾಶ ಅಂತಂದ್ರೆ ಪ್ರಶ್ನೆ. ಆಕಾಶವೇ ಇಲ್ಲಿ ವಿಷಯವಾಗಿದೆ. ನೋಡಿ, ಸಹ ಆಕಾಶ ಅತ್ರ ವಿಷಯ ಕಿಂ ವಿಷ್ಣು ಪ್ರಸಿದ್ಧ ಆಕಾಶೋ ವಾ ಇತಿ ಸಂದೇಹ. ಆಕಾಶ ಅಂತಂದ್ರೆ ಈ ಪ್ರಸಿದ್ಧವಾದ ಆಕಾಶವೋ ಅಥವಾ ವಿಷ್ಣುನೋ? ಯಾಕೆ ಸಂದೇಹ ಬಂತ್ರಿ ಅಂದ್ರೆ, ಉಕ್ತ ಸಾಧಾರಣ್ಯಂ ಸಂದೇಹ ಬೀಜಂ ಇತಿ ಭಾವ. ಹಿಂದೆ ಹೇಳಿದ ಸಾಧಾರಣ್ಯವೇ ಸಂದೇಹಕ್ಕೆ ಕಾರಣ. ಅಂದರೆ ಆಕಾಶ ಶಬ್ದ ಎರಡು ಕಡೆನೂ ಪ್ರಯೋಗ ಇದೆ. ವಿಷ್ಣುವಿನಲ್ಲಿಯೂ ಆಕಾಶ ಶಬ್ದಕ್ಕೆ ಪ್ರಯೋಗ ಇದೆ, ಪ್ರಸಿದ್ಧ ಆಕಾಶದಲ್ಲಿಯೂ ಕೂಡ ಆಕಾಶ ಶಬ್ದಕ್ಕೆ ಪ್ರಯೋಗವಿದೆ. ಆದ್ದರಿಂದ ಎರಡು ಕಡೆಗೂ ಆಕಾಶ ಶಬ್ದಕ್ಕೆ ಒಂದು ಪ್ರಯೋಗ ಇರೋದರಿಂದ ಸಯುಕ್ತಿಕಂ ಪೂರ್ವ ಪಕ್ಷಯತಿ. ಹಾಗಾದ್ರೆ ವಿಷ್ಣುವಿನಲ್ಲಿಯೂ ಆಕಾಶ ಶಬ್ದದ ಪ್ರಯೋಗ, ಪ್ರಸಿದ್ಧ ಆಕಾಶದಲ್ಲಿಯೂ ಆಕಾಶ ಶಬ್ದದ ಪ್ರಯೋಗ. ಹಾಗಾದ್ರೆ ಆಕಾಶ ಅಂದ್ರೆ ವಿಷ್ಣುನೋ ಅಥವಾ ಪ್ರಸಿದ್ಧ ಆಕಾಶವು. ಪೂರ್ವ ಪಕ್ಷ ಯುಕ್ತಿ ಸಹಿತವಾಗಿ ಪೂರ್ವ ಪಕ್ಷವನ್ನು ಮಾಡ್ತಾ ಇದ್ದಾರೆ. ಆ ಪೂರ್ವ ಪಕ್ಷ ಮಾಡುವ ಧಾಟಿಯನ್ನು ಮೊದಲು ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ತಮ್ಮ ಭಾಷ್ಯದಲ್ಲಿ. ಪೂರ್ವ ಪಕ್ಷವನ್ನು ಹೇಗೆ ಮಾಡಬೇಕು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರೇನೆ. ನೋಡಿ, ಸಯುಕ್ತಿಕಂ ಪೂರ್ವ ಪಕ್ಷಯತಿ ವೈ ನಾಮೇತಿ ಅಂಬೋದ್ರಿಂದ ಆಚಾರ್ಯರು ಪೂರ್ವ ಪಕ್ಷ ತಿಳಿಸಿ. ಏನು ಆಚಾರ್ಯರ ಭಾಷ್ಯವಾಕ್ಯ ಹೇಳಿ ಬಂದರು. ವೈ ನಾಮ ಇತಿ ಪ್ರಸಿದ್ಧೋಪದೇಶಾತ್.
ಪ್ರಸಿದ್ಧ ಆಕಾಶಶ್ಚ ಅಂಗೀಕರ್ತವ್ಯ ಇತಿ. ಇಷ್ಟು ಇದೆ. ಏನು ಅಂತಂದ್ರೆ ವೈನಾಮ ಇತಿ ಪ್ರಸಿದ್ಧ ಉಪದೇಶ. ಈ ಶ್ರುತಿಯಲ್ಲಿ ವೈ ಮತ್ತು ನಾಮ ಪ್ರಸಿದ್ಧವಾದ ಎರಡು ನಿಪಾತಗಳು ಅಂತ ಕರೀತಾರೆ. ವೈ ಮತ್ತು ನಾಮ ಎರಡು ಅವ್ಯಯಗಳು. ಈ ವೈ ಮತ್ತು ನಾಮ ಅಂದ್ರೆ ಪ್ರಸಿದ್ಧಿಯನ್ನು ಹೇಳುವ ಎರಡು ಶಬ್ದಗಳಿವು. ವೈ ಅಂದ್ರೆ ಪ್ರಸಿದ್ಧಿ, ನಾಮ ಅಂದ್ರೆ ಈ ಹೆಸರು ಹೀಗಿದೆ. ಅಂತೂ ಪ್ರಸಿದ್ಧಿಯನ್ನು ಹೇಳುವ ವೈ ಮತ್ತು ನಾಮ ಎಂಬುವ ಈ ಶಬ್ದಗಳನ್ನ ಆಕಾಶದ ವಿಷಯದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂದ ಮೇಲೆ, ಆಕಾಶದ ವಿಷಯದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತಂದ ಮೇಲೆ ಆಕಾಶ ಶಬ್ದ ಪ್ರಸಿದ್ಧವಾದ ಆಕಾಶ ಅಂತೆ ಸ್ವೀಕಾರ ಮಾಡಬೇಕು. ಪ್ರಸಿದ್ಧೋಪದೇಶ ಪ್ರಸಿದ್ಧಶ್ಚ ಪ್ರಸಿದ್ಧ ಆಕಾಶಶ್ಚ ಅಂಗೀಕರ್ತವ್ಯ. ಆದ್ದರಿಂದ ವೈ ನಾಮ ಎಂಬ ಈ ಎರಡು ಶಬ್ದಗಳನ್ನ ಪ್ರಸಿದ್ಧವಾದ ಆಕಾಶದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಆಕಾಶವನ್ನೇ ಸ್ವೀಕಾರ ಮಾಡಬೇಕು. ವೈ ನಾಮ ಎಂಬುದಕ್ಕೆ ಎರಡು ಪ್ರಸಿದ್ಧಿ ಎಂಬ ಅರ್ಥವೂ ಇದೆ ಅವುಗಳಿಗೆ. ಆಕಾಶದಲ್ಲಿ ಆ ವೈ ನಾಮ ಎಂಬ ಎರಡು ಶಬ್ದಗಳನ್ನು ಪ್ರಯೋಗ ಮಾಡಿದ್ದರಿಂದ ಇಲ್ಲಿ ನಾವು ಆಕಾಶ ಅಂದ್ರೆ ಪ್ರಸಿದ್ಧವಾದ ಆಕಾಶ ಅಂತ ಸ್ವೀಕಾರ ಮಾಡಬೇಕು ಅಂತ ಅಷ್ಟವರು ಪೂರ್ವ ಪಕ್ಷ. ಈ ಪೂರ್ವ ಪಕ್ಷದ ವಿವರಣೆಯನ್ನೇ ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಏನು? ಅಯಂ ಆಕಾಶ ಪ್ರಸಿದ್ಧ ಏವ ಭವೇತ್. ಇಲ್ಲಿ ಆಕಾಶ ಅಂದ್ರೆ ಪ್ರಸಿದ್ಧವಾದ ಆಕಾಶವನ್ನೇ ಸ್ವೀಕಾರ ಮಾಡಬೇಕು. ಯಾಕೆ? ಆಕಾಶ ಶಬ್ದಸ್ಯ ತತ್ರ ರೂಢತ್ವಾತ್. ಆಕಾಶ ಅಂದ್ರೆ ಆಕಾಶ ಶಬ್ದಕ್ಕೆ ರೂಢಿ ಎಲ್ಲಿದೆ? ಪ್ರಸಿದ್ಧವಾದ ಆಕಾಶದಲ್ಲೇನೆ ಆಕಾಶ ಶಬ್ದಕ್ಕೆ ರೂಢಿ ಇದೆ. ಪ್ರಸಿದ್ಧವಾದ ಆಕಾಶದಲ್ಲೇನೆ ಆಕಾಶ ಶಬ್ದಕ್ಕೆ ರೂಢಿ ಇದೆ. ಕೆಲವರು ಅನ್ನಬಹುದು, ಇಲ್ಲಿ ಆಕಾಶ ಶಬ್ದ ಇದು ವಿಷ್ಣುವಿನಲ್ಲಿಯೂ ಪ್ರವೃತ್ತವಾಗುತ್ತದಲ್ಲ. ನೋಡ್ರಿ, ಆಕಾಶ ಶಬ್ದಸ್ಯ ವಿಷ್ಣಾವಪಿ ವೃತ್ತೇ ಸಾವಕಾಶ. ಆಕಾಶ ಶಬ್ದ ಇದು ಸಾವಕಾಶ ರೇ. ಆಕಾಶ ಶಬ್ದಕ್ಕೆ ವಿಷ್ಣುವಿನಲ್ಲಿಯೂ ಪ್ರವೃತ್ತಿ ಇದೆ, ವೃತ್ತಿ ಇದೆ. ಅಂದ ಮೇಲೆ ಸಾವಕಾಶವಾಯಿತು ಅಂದ್ರೆ ಇತಿನಚ ವಾಚ್ಯಂ ಹಿಂಗೆ ಅನಬೇಡಿ. ಯಾಕೆ? ಯೌಗಿಕತ್ವ ತತ್ರ ತಸ್ಯ. ಆಕಾಶ ಶಬ್ದ ವಿಷ್ಣುವಿನಲ್ಲಿ ಪ್ರಯೋಗ ಮಾಡಬಹುದು, ಆದರೆ ಆಕಾಶ ಶಬ್ದ ಯೌಗಿಕವಾಗಿ ವಿಷ್ಣುವಿನಲ್ಲಿ ಪ್ರಯೋಗ ಇದೆ. ರೂಢಿಯಿಂದ ಪ್ರಯೋಗ ಪ್ರಸಿದ್ಧ ಆಕಾಶದಲ್ಲೇನೆ. ವಿಷ್ಣುವಿನಲ್ಲಿ ಯೌಗಿಕವಾದ ಪ್ರಯೋಗ ಇದೆ. ಆಕಾಶ ಶಬ್ದಕ್ಕೆ ವಿಷ್ಣುವಿನಲ್ಲಿ ಯೌಗಿಕವಾದ ಪ್ರಯೋಗ ಇದೆಯೇ ಹೊರತು ರೂಢಿಯಿಂದ ವಿಷ್ಣುವಿನಲ್ಲಿ ಆಕಾಶ ಶಬ್ದಕ್ಕೆ ಪ್ರಯೋಗ ಇಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ರೂಢಿಯಿಂದ ಇಲ್ಲ ಅಂತ ಅಭಿಪ್ರಾಯ. ಮತ್ತು ಯೋಗಸ್ಯ ರೂಢೇ ದೌರ್ಬಲ್ಯಾತ್. ನೋಡಿ, ಯಾವಾಗಲೂ ಕೂಡ ಯೌಗಿಕವಾಗಿ ವಿಷ್ಣುವಿನಲ್ಲಿ ಆಕಾಶ ಶಬ್ದದ ಪ್ರಯೋಗ ಇದೆ, ಆದರೆ ಯೋಗಕ್ಕಿಂತಲೂ ರೂಢಿನೇ ಪ್ರಬಲ. ಪ್ರಬಲವಾದ ರೂಢಿ ಪ್ರಸಿದ್ಧವಾದ ಆಕಾಶದಲ್ಲೇ ಇದೆ ಆಕಾಶ ಶಬ್ದಕ್ಕೆ. ಆದ್ದರಿಂದ ರೂಢಿಗಿಂತಲೂ ಯೌಗಿಕವಾದ ಅರ್ಥ ಅದು ದುರ್ಬಲ. ಗೊತ್ತಾಯ್ತು? ರೂಢಿಗಿಂತಲೂ ಯೋಗ ಅಂಬೋದು ದುರ್ಬಲ. ಅದು ದುರ್ಬಲವಾದ ಯೌಗಿಕವಾದ ಪ್ರಯೋಗ ಇರಬಹುದಷ್ಟೇ ವಿಷ್ಣುವಿನಲ್ಲಿ. ಆದರೆ ಪ್ರಬಲವಾದ ರೂಢಿ ಪ್ರಸಿದ್ಧ ಆಕಾಶದಲ್ಲೇ ಇದೆ ಆಕಾಶ ಶಬ್ದಕ್ಕೆ ಅಂತ ಅವರ ಅಭಿಪ್ರಾಯ. ಅದಕ್ಕೆ ನಾವು ಅನ್ಬೋದು ಮತ್ತಿಲ್ಲ, ಸರ್ವಾಧಾರತ್ವಲಿಂಗೇನ ಯೋಗೋಪಿ ಆಶ್ರೀಯತೆ ಇತಿ ಚೇನ್ನ. ಇಲ್ರಿ, ಸರ್ವಾಧಾರತ್ವ ಎಂಬ ಲಿಂಗ ಉಂಟಲ್ಲ ಅಂತ. ಸರ್ವಾಧಾರತ್ವ ಎಂಬ ಲಿಂಗ ಅದು ವಿಷ್ಣುವಿನ ಲಿಂಗ. ಯಾವುದಪ್ಪ ಆಕಾಶ ಅಂದ್ರೆ ಸರ್ವಾಧಾರವಾದದ್ದು ಆಕಾಶ. ಈ ಸರ್ವಾಧಾರತ್ವ ಎಂಬ ಲಿಂಗದಿಂದ ವಿಷ್ಣುವಿನಲ್ಲೇನೆ ಆಕಾಶ ಶಬ್ದದ ಪ್ರಸಿದ್ಧಿ ಇದೆ ಅಂತ ನಾವು ಹೇಳ್ತೀವಿ. ಸರ್ವಾಧಾರತ್ವ ಲಿಂಗದಿಂದ ಅಂತಂದ್ರೆ ಅವಾಗಂದ್ರು ನೋಡಿ, ಸರ್ವಾಧಾರತ್ವಲಿಂಗೇನ ಯೋಗೋಪಿ ಆಶ್ರೀಯತೆ ಇತಿ ಚೇನ್ನ. ಹಂಗರ್ಬೇಕು, ಪ್ರಸಿದ್ಧ ಆಕಾಶ ಪರಿತ್ಯಾಗೇನ ಅತ್ರ ವಿಷ್ಣು ಅಂಗೀಕಾರೇ ವೈ ನಾಮ ಇತ್ಯುಕ್ತ ನಿಪಾತದ್ವಯ ವಿರೋಧಾತ್. ನೋಡಿ, ಆಕಾಶ ಶಬ್ದಕ್ಕೆ ಪ್ರಸಿದ್ಧವಾದ ಆಕಾಶ ಎಂಬ ಅರ್ಥವನ್ನ ಬಿಟ್ಟು ಯೌಗಿಕವಾಗಿ ವಿಷ್ಣುವಿನನ್ನು ಹೇಳಿಕೊಡ್ತಕ್ಕಂಥ ಆಕಾಶ ಶಬ್ದ ಅಂದ್ರೆ ವಿಷ್ಣುವಿನಲ್ಲಿ ಯೌಗಿಕವಾದ ವೃತ್ತಿ ಇದೆ ಅಂತ ತೆಗೆದುಕೊಂಡು ವಿಷ್ಣುವಿನನ್ನು ನೀವು ಒಪ್ಪೋದಾದ್ರೆ ಅಲ್ಲಿ ವೈ ಮತ್ತು ನಾಮ ಪ್ರಸಿದ್ಧಿ ಎಂಬ ಅರ್ಥ ಇರತಕ್ಕಂತಹ, ಗೊತ್ತಾಯಿತೋ ಇಲ್ಲ, ಪ್ರಸಿದ್ಧಿಯನ್ನ ಹೇಳುವ ವೈ ಮತ್ತು ನಾಮ ಎಂಬ ಎರಡು ನಿಪಾತಗಳು
ಅವುಗಳು ಆಕಾಶದಲ್ಲೇನೇ ಪ್ರಸಿದ್ಧವಾಗಿವೆ. ಆಕಾಶದಲ್ಲೇನೆ ಅವುಗಳಿಗೆ ಪ್ರಸಿದ್ಧಿ ಇದೆ. ಒಂದು ವೇಳೆ ನೀವು ಕೇವಲ ಲಿಂಗದಿಂದ ಆಕಾಶ ಅಂದರೆ ವಿಷ್ಣು ಅಂತೆ ಸ್ವೀಕಾರ ಮಾಡಿದರೆ ಪ್ರಸಿದ್ಧಿಯನ್ನು ಹೇಳುವ ಆಕಾಶ ಪರವಾಗಿ ಇರತಕ್ಕಂತಹ ವೈ ಮತ್ತು ನಾಮ ಅಲ್ಲಿ ಹಿಂದೆ ಬಂತು. ಎಲ್ಲಿಯ ವೈ ನಾಮ ಅಂತ ನೀವು ಕೇಳಬಹುದಲ್ಲ, ಹಿಂದೆ ಬಂತು. ಆಕಾಶೋ ವೈ ನಾಮ ನಾಮರೂಪಯೋ ನಿರ್ವಹಿತ ಅಂತ ಬಂತೋ ಇದು. ತೇ ಯದಂತರ ತದ್ಬ್ರಹ್ಮ ತದಮೃತಂ ಅಂತ ಬರ್ತಾ ಇದೆ. ಈ ರೀತಿ ವೈ ನಾಮ ಎಂಬ ಎರಡು ನಿಪಾತಗಳ ವಿರೋಧ ಬರುತ್ತದೆ. ಅವು ಆಕಾಶವನ್ನೇ, ಪ್ರಸಿದ್ಧವಾದ ಆಕಾಶವನ್ನೇ ಆಕಾಶ ಅಂತ ಅವು ಕರೀತಾ ಇವೆ ಅಂತ ಅವರು ಹೇಳಿದರು. ಹಿಂಗೆ ಹೇಳೋದಾದ್ರೆ ಅದಕ್ಕೆ ಉತ್ತರ ಬಂತು, ತಸ್ಯ ಉಕ್ತಾರ್ಥ ಪ್ರಸಿದ್ಧಿದ್ಯೋತಕತ್ವಾತ. ನೋಡಿ, ವೈ ಎಂಬ ನಾಮ, ವೈ ಮತ್ತು ನಾಮ ಈ ಎರಡು ನಿಪಾತಗಳು ಪ್ರಸಿದ್ಧಿಯನ್ನೇ, ಪ್ರಸಿದ್ಧವಾದ ಪದಾರ್ಥವನ್ನೇ ತಿಳಿಸಿಕೊಡ್ತಾ ಇವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಆ ಎರಡು ನಿಪಾತಗಳು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಉಕ್ತವಾದ ಅರ್ಥಕ್ಕೆ ಪ್ರಸಿದ್ಧಿಯನ್ನು ತೋರಿಸ್ತಾ ಇವೆ. ಅಂದ್ರೆ ಆಕಾಶ ಶಬ್ದ ಉಕ್ತವಾದ ಅರ್ಥ ಹೇಳಿಕೊಡ್ತಾ ಇದೆ. ಆಕಾಶ ಉಕ್ತವಾದ ಅರ್ಥ ಅಂತಂದ್ರೆ ನೋಡಿ, ಉಕ್ತವಾದ ಅರ್ಥ ಆಕಾಶ, ಪ್ರಸಿದ್ಧವಾದ ಅರ್ಥ ಆಕಾಶ. ಆಕಾಶ ಎಂಬುದರ ಪ್ರಸಿದ್ಧಿಯನ್ನೇ ದ್ಯೋತನ ಮಾಡುತ್ತದೆ, ಪ್ರಕಾಶನ ಮಾಡುತ್ತದೆ ನಾಮ ಮತ್ತು ವೈ ಎಂಬ ನಿಪಾತ ದ್ವಯಗಳು. ಆಮೇಲೆ ನಹಿ ವಿಷ್ಣು ತನ್ನಿರ್ವಹಿತತ್ವಂ ವಾ ಪ್ರಸಿದ್ಧಂ. ಇನ್ನೊಂದು ಮಾತಾಡ್ತಾರೆ, ನಾಮರೂಪಗಳನ್ನ ನಿರ್ವಾಹ ಮಾಡತಕ್ಕಂತಹ ಪ್ರಸಿದ್ಧಿ ವಿಷ್ಣುವಿಗೆ ಇಲ್ಲ, ಅದು ಆಕಾಶಕ್ಕೆ ಇದೆ. ಅಂದ್ರೆ ನಾಮರೂಪ ನಿರ್ವಾಹಕತ್ವ ಅಂಬುವ ಪ್ರಸಿದ್ಧಿ ಅದು ಆಕಾಶಕ್ಕೆ ಹೊರತು ವಿಷ್ಣುವಿಗೆ ಇಲ್ಲ. ಗೊತ್ತಾಯಿತೋ ಇಲ್ಲ? ಅಲ್ಲಿ ಹೇಳುವಾಗ ಅದನ್ನೇ ಹೇಳಿದ್ದ. ಆಕಾಶೋ ವೈ ನಾಮರೂಪಯೋ ನಿರ್ವಹಿತ. ನಾಮರೂಪಗಳ ಒಂದು ನಿರ್ವಾಹಕತ್ವ ಇದು ಆಕಾಶಕ್ಕೆ ಹೊರತು ವಿಷ್ಣುವಿಗೆ ಇಲ್ಲ, ವಿಷ್ಣುವಿಗೆ ಇಲ್ಲ. ಆದ್ದರಿಂದ ವಿಷ್ಣು ತನ್ನಿರ್ವಹಿತತ್ವಂ ತನ್ನಿರ್ವಹಿತೃತ್ವಂ ವ ನಹಿ ಪ್ರಸಿದ್ಧಂ. ನಾಮರೂಪಗಳ ನಿರ್ವಹಣೆ ಮಾಡೋನು ಅಂತಂದ್ರೆ ವಿಷ್ಣು ಪ್ರಸಿದ್ಧನಾಗಿಲ್ಲ. ನಾಮರೂಪಗಳ ನಿರ್ವಹಿತತ್ವ ಅದು ಆಕಾಶಕ್ಕೆ ಇದೆ. ಅತಃ ಪ್ರಸಿದ್ಧ ಆಕಾಶ ಏವ ಅಯಂ ಇತಿ. ಅದರಿಂದ ಆಕಾಶ ಅಂತಂದ್ರೆ ಪ್ರಸಿದ್ಧವಾದ ಆಕಾಶಕ್ಕೇನೆ ಆಕಾಶ ಅಂತ ಕರೀಬೇಕೇ ಹೊರತು ವಿಷ್ಣುವಿಗೆ ಅಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಇತಿ ಭಾವ ಸಿದ್ಧಾಂತಯ ಸೂತ್ರಮವಧಾರ್ಯ. ಅದರಿಂದ ತಸ್ಯ ಸರ್ವಾಧಾರತ್ವ ಮಿತಿ ಭಾವ. ಆಕಾಶ ಅಂದ್ರೆ ಪ್ರಸಿದ್ಧವಾದ ಆಕಾಶವನ್ನು ತಗೋಬೇಕು, ಆ ಪ್ರಸಿದ್ಧವಾದ ಆಕಾಶವೇ ಎಲ್ಲದಕ್ಕೂ ಆಧಾರ, ಸರ್ವಾಧಾರ. ಸರಿ, ಇಷ್ಟ ಆಯ್ತು. ಸಿದ್ಧಾಂತಯ ಸೂತ್ರಮವಧಾರ್ಯ ವ್ಯಾಚಷ್ಟೇ. ಹೀಗೆ ಹೇಳಿದ್ರೆ ಸಿದ್ಧಾಂತವನ್ನು ಹೇಳ್ತಾ ಸೂತ್ರಕ್ಕೆ ಅವತರಣಿಕೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಆಚಾರ್ಯರು. ಹೇಳಿ ಅತಃ ಉಚ್ಯತೆ ಅಂತ ಅಭಿಪ್ರಾಯ. ಅತಃ ಉಚ್ಯತೆ, ಆದ್ದರಿಂದ ಹೇಳ್ತಾ ಇದ್ದಾರೆ. ಏನಪ್ಪ, ಈ ರೀತಿ ಆಕಾಶ ಶಬ್ದದಿಂದ ಪ್ರಸಿದ್ಧವಾದ ಆಕಾಶವನ್ನೇ ತಗೋಬೇಕು ಅಂತೀವಿ ಅನ್ನೋದಾದ್ರೆ ಅತಃ ಉಚ್ಯತೆ. ಈ ಪ್ರಶ್ನೆಗೆ ಉತ್ತರವಾಗೇನೆ ಸೂತ್ರಕಾರರು ಹೇಳ್ತಾ ಇದ್ದಾರೆ. ಅತಃ ಉಚ್ಯತೆ ಸೂತ್ರ ಹೇಳಿ. ಓಂ ಆಕಾಶೋ ಅರ್ಥಾಂತರತ್ವಾದಿ ವ್ಯಪದೇಶಾತ್. ಓಂ ಏನಪ್ಪ ಅರ್ಥ ಈ ಆಕಾಶ ಶಬ್ದಕ್ಕೆ ಅಂತಂದ್ರೆ, ಆಕಾಶ ಶಬ್ದ ವಾಚ್ಯನಾದವು. ತತ್ತು ಅದು ವಿಷ್ಣುವೇ. ಆಕಾಶ ಶಬ್ದ ವಾಚ್ಯನಾದವು ವಿಷ್ಣುವೇ. ಯಾಕೆಂದ್ರೆ ಅರ್ಥಾಂತರತ್ವಾದಿ ವ್ಯಪದೇಶಾತ್. ಅರ್ಥಾಂತರ ಅಂತಂದ್ರೆ ಇಲ್ಲಿ ರೂಪರಹಿತ ನಾಮರಹಿತ ಅಂತ ಅರ್ಥ. ಆಕಾಶವು ರೂಪರಹಿತವಾಗಿದೆ, ನಾಮರಹಿತವಾಗಿದೆ. ಆದ್ದರಿಂದ ರೂಪರಹಿತವಾಗಿದೆ, ನಾಮರಹಿತವಾಗಿದೆ. ಅದು ಬ್ರಹ್ಮ, ಅದು ಅಮೃತ ಅಂತ ಶ್ರುತಿಯಲ್ಲಿ ಹೇಳಿದೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ನಾಮರೂಪರಹಿತವಾದ ಆಕಾಶ ಅಂದ್ರೆ ಅದು ಪರಬ್ರಹ್ಮನೇ. ನೀವೇ ಹೇಳುವಂತೆ ಇಲ್ಲಿ ಹೇಳುವ ಆಕಾಶ ಶಬ್ದ ಪ್ರಸಿದ್ಧವಾದ ಆಕಾಶವನ್ನು ತಗೋಬಾರದು. ಯಾಕೆ ಪ್ರಸಿದ್ಧವಾದ ಆಕಾಶ? ಅರ್ಥಾಂತರತ್ವಾದಿವ್ಯಪದೇಶ. ಅರ್ಥಾಂತರ ಎಂಬ ಶಬ್ದಕ್ಕೆ ನಾಮರೂಪರಹಿತ. ನಾಮರೂಪರಹಿತವಾದ ಆಕಾಶ ಅಂದ್ರೆ
ವಿಷ್ಣುವನ್ನೇ ಇಲ್ಲಿ ಸ್ವೀಕಾರ ಮಾಡಬೇಕು ಎಂಬುವ ಅಭಿಪ್ರಾಯವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು. ಗೊತ್ತಾಯ್ತಾ? ಇದಕ್ಕೆ ಭಾಷ್ಯವಾಕ್ಯ ಹೇಳಿ. ಏನು ಭಾಷ್ಯವಾಕ್ಯ? ತೇ ಯದಂತರ ತದ್ಬ್ರಹ್ಮ ಇತ್ಯರ್ಥಾಂತರತ್ವಾದಿವ್ಯಪದೇಶಾತ್ ಆಕಾಶ ಹರಿರೇವ. ಏನಪ್ಪ ಅರ್ಥ ನೋಡಿ. ತೇ ಯದಂತರ ತದ್ಬ್ರಹ್ಮ, ತೇ ಅಂತರ ಅಂದ್ರೆ ನಾಮರೂಪಗಳಿಲ್ಲದೆ ಇದ್ದದ್ದು, ನಾಮರೂಪರಹಿತವಾದದ್ದು. ಯದಸ್ತಿ ಅಂದ್ರೆ ಯಾವುದಿದೆಯೋ ತದ್ಬ್ರಹ್ಮ, ಅದು ಬ್ರಹ್ಮವೇ, ಪರಬ್ರಹ್ಮನೇ. ಇತ್ಯರ್ಥಾಂತರತ್ವಾದಿ ವ್ಯಪದೇಶಾತ್, ಈ ರೀತಿ ನಾಮರೂಪರಹಿತವಾದದ್ದು ಆಕಾಶ ಶಬ್ದ ವಾಚ್ಯವಾದದ್ದು ಅಂತ ಹೇಳೋದ್ರಿಂದ ಇಲ್ಲಿ ಆಕಾಶ ಹರಿರೇವ, ಆಕಾಶ ಆಕಾಶ ಅಂದ್ರೆ ಶ್ರೀಹರಿಯೇ ಆಕಾಶ ಆಕಾಶ ಅಂತ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಸರಿ, ಈ ಸೂತ್ರ ಮತ್ತು ಭಾಷ್ಯಕ್ಕೆ ಟೀಕಾಕೃತ್ಪಾದರ ವಿವರಣೆ ಮಾಡಿ ಸಿದ್ಧಾಂತವನ್ನು ತಿಳಿಸಿಕೊಟ್ಟಿದ್ದಾರೆ. ಅಯಂ ಆಕಾಶ ಹರಿರೇವ, ಇಲ್ಲಿ ಹೇಳಲ್ಪಟ್ಟ ಆಕಾಶ ಆಕಾಶ ಅಂದ್ರೆ ಶ್ರೀಹರಿಯ ಪರಮಾತ್ಮನೇ. ಯಾಕೆ? ಅಸ್ಯ ಆಕಾಶಸ್ಯ, ಇಲ್ಲಿ ಹೇಳುವ ಆಕಾಶಕ್ಕೆ ತೇ ಯದಂತರ ಇತಿ ನಾಮರೂಪ ರಾಹಿತ್ಯಾಖ್ಯ ವಿಲಕ್ಷಣ ಅರ್ಥತ್ವವು ವ್ಯಪದೇಶ, ನಾಮರೂಪಗಳಿಂದ ರಹಿತವಾದ ಒಂದು ವಿಲಕ್ಷಣವಾದ ಅರ್ಥ, ಅದೇನೇ ಇಲ್ಲಿಯ ಆಕಾಶ ಶಬ್ದ ವಾಚ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದಪ್ಪ? ಹಾಗೆ ನಾಮರೂಪ ರಹಿತವಾದ ವಿಲಕ್ಷಣವಾದ ಒಂದು ಪದಾರ್ಥ ಅಂದ್ರೆ ಯಾವುದದು? ತದ್ಬ್ರಹ್ಮ, ಅವನು ಬ್ರಹ್ಮನೇ. ತದ್ಬ್ರಹ್ಮ ಇತಿ ಬ್ರಹ್ಮತ್ವವು ವ್ಯಪದೇಶಾಚ್ಚ ಇತ್ಯರ್ಥ. ನಾಮರೂಪರಹಿತವಾದ ಆಕಾಶ ಅಂದ್ರೆ ಅದು ಬ್ರಹ್ಮನೇ, ತದ್ಬ್ರಹ್ಮ ಅಂತ ಹೇಳಿದ್ದ. ತದ್ಬ್ರಹ್ಮ ತದಮೃತಂ, ಈ ರೀತಿ ಹೇಳೋದ್ರಿಂದ ಬ್ರಹ್ಮ ಶಬ್ದವು ಇರೋದ್ರಿಂದ ಇಲ್ಲಿ ವಿಷ್ಣುವೇ ಆಕಾಶ ಶಬ್ದ ವಾಚ್ಯನಾದವನು ಎಂಬ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು. ನೋಡಿ, ಅರ್ಥಾಂತರತ್ವಂ ಇತಿ ರೂಪರಾಹಿತ್ಯಂ, ಇಲ್ಲಿ ಅರ್ಥಾಂತರತ್ವಾದಿವ್ಯಪದೇಶ ಅಂದಿದ್ದ. ಅರ್ಥಾಂತರತ್ವಾದಿವ್ಯಪದೇಶ ಅಂತಂದ್ರೆ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ರೂಪರಾಹಿತ್ಯ ಅಂತ, ಈ ಪ್ರಾಕೃತವಾದ ರೂಪ ಇಲ್ಲದೆ ಇದ್ದದ್ದು ಆಕಾಶ ಅಂತ ಪರಮಾತ್ಮ. ಅರ್ಥಾಂತರತ್ವಾದಿ ಆದಿಪದ ಬೇರೆ ಇದೆ ಇಲ್ಲಿ, ಹೌದು. ಅರ್ಥಾಂತರತ್ವಾದಿವ್ಯಪದೇಶಾತ್, ಆದಿಪದೇನ ಅನಾಮತ್ವ ಮಿತಿವಾ, ಆದಿ ಎಂಬ ಪದದಿಂದ ನಾಮರಹಿತವಾದದ್ದು ಎಂಬ ಅರ್ಥವನ್ನು ಕೂಡ ನಾವು ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ಗೊತ್ತಾಯಿತೋ ಇದು? ಆದ್ದರಿಂದ ಆದಿಪದದಿಂದ ನಾಮ ಇಲ್ಲದೆ ಇದ್ದದ್ದು ಅಂದ್ರೆ ಆಕಾಶವು ನಾಮ ಹಾಗೂ ರೂಪಗಳು ಇಲ್ಲದೆ ಇದ್ದದ್ದು ಅಂತ ಸೂತ್ರಾರ್ಥ. ಆಕಾಶ, ಇಲ್ಲಿ ಹೇಳಲ್ಪಟ್ಟ ಆಕಾಶ ಅರ್ಥಾಂತರತ್ವಾದಿವ್ಯಪದೇಶಾತ್, ರೂಪರಹಿತವಾದದ್ದು ನಾಮರಹಿತವಾದದ್ದು ಅಂತ ಹೇಳಿದ್ದರಿಂದ ಈ ನಾಮರೂಪರಹಿತವಾದ ಆಕಾಶ ಅಂದ್ರೆ ಅದು ವಿಷ್ಣುವೇ ಅಂತ ಇಷ್ಟು ಸೂತ್ರಾರ್ಥ ಹೇಳದಂಗೆ ಆಯಿತು. ಗೊತ್ತಾಯ್ತಲ್ಲ? ತೇ ನಾಮರೂಪೇ ಅಂತರ ವಿನಾವರ್ತತೆ ಇತ್ಯರ್ಥ. ಈ ನಾಮರೂಪಗಳು ಇಲ್ಲದೆ ಇದ್ದದ್ದು ಇರುವ ವಸ್ತು ಅಂದ್ರೆ ಅದು ತದ್ ಬ್ರಹ್ಮ, ಅದು ಬ್ರಹ್ಮನೇ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಬ್ರಹ್ಮನೇ. ಅರೂಪತ್ವಾದಿ ಲಿಂಗೇನ ಕುತಃ ವಿಷ್ಣುತ್ವ ನಿಶ್ಚಯ. ಇದ್ರ ಮೇಲೆ ಪ್ರಶ್ನೆ. ಸರಿ, ನಾಮರೂಪರಹಿತವಾದ ಆಕಾಶ, ನಾಮರೂಪರಹಿತವಾದ ಆಕಾಶ ಅಂದ್ರೆ ಅದು ವಿಷ್ಣುನೇ ಯಾಕಾಗ್ಬೇಕ್ರೆ? ಅದು ಹೇಗೆ ನಿಶ್ಚಯ ಮಾಡ್ತೀರಿ ಅಂತಂದ್ರೆ ಇತ್ಯತಃ ಆಹ ಅವರ್ಣಮಿತಿ. ಹೌದು, ನಾಮರೂಪರಹಿತವಾದದ್ದು ಅದು ವಿಷ್ಣುವೇ ಅಂತ ಹೇಳಿ. ಅಶಬ್ದಂ ಅಸ್ಪರ್ಶಂ ಅರೂಪಮವ್ಯಯಂ ಅಂತ ಬಂದಿದೆ. ಅವರ್ಣಂ ಅಂತ ಹೇಳಿ ಭಾಷ್ಯವಾಕ್ಯ ಹೇಳಿ. ಅವರ್ಣಂ ಯತೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತೇ ತಸ್ಯ ಹಿ ತಲ್ಲಕ್ಷಣಂ ಅಂತ ಅಭಿಪ್ರಾಯ. ಏನಪ್ಪಾ ಅಂದ್ರೆ ನೋಡಿ, ಅವರ್ಣಂ ಪ್ರಾಕೃತ ವರ್ಣರಹಿತನಾದವನು, ರೂಪರಹಿತನಾದವನು ಅಂತ ಅವರ್ಣಂ ಎಂಬ ಶಬ್ದದಿಂದ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತುಗಳಿಂದ ನಿವೃತ್ತನಾದವನು. ಅಚಕ್ಷು ಅಶ್ರೋತ್ರಂ ಪ್ರಾಕೃತ ಇಂದ್ರಿಯ ರಹಿತನಾದವನು. ಯಥಾ ಯಾವನ ದಶೆಯಿಂದ ವಾಚ ಅಂದ್ರೆ ಶ್ರುತಿ
ಶ್ರುತಿ ಸ್ಮೃತಿ ಪುರಾಣಾದಿ ವಾಕ್ಯಗಳು ಪೂರ್ಣವಾಗಿ ಅವನನ್ನು ತಿಳಿಸಿಕೊಡ್ಲಿಕ್ಕೆ ಆಗೋದಿಲ್ಲ. ಆ ಸಾಕಲ್ಲೇನೆ ಹೇಳಿಕೊಡ್ಲಿಕ್ಕೆ ಆಗಲ್ಲ. ಈ ಶ್ರುತಿಯಲ್ಲಿ ಹೇಳಿದಂತೆ ರೂಪರಾಹಿತ್ಯ ಮತ್ತು ವಾಗಗೋಚರತ್ವ ಇದು ವಿಷ್ಣುವಿನ ಲಕ್ಷಣಗಳು. ಇತ್ಯಾದಿ ಶ್ರುತೇ ತಸ್ಯ ಹಿ ತಲ್ಲಕ್ಷಣ. ನಾಮರೂಪರಾಹಿತ್ಯ ಎಂಬುದು ವಿಷ್ಣುವಿನ ಲಕ್ಷಣ. ಇಲ್ಲಿ ಹೇಳಲ್ಪಟ್ಟ ಆಕಾಶ ನಾಮರೂಪರಹಿತವಾದ ಆಕಾಶ. ಹಾಗೆ ನಾಮರೂಪರಹಿತವಾದ ಆಕಾಶ ಅಂದ್ರೆ ಆ ನಾಮರೂಪರಾಹಿತ್ಯ ಎಂಬ ಲಕ್ಷಣ ಅದು ವಿಷ್ಣುವಿನ ಲಕ್ಷಣ. ಆದ್ರೆ ನಾಮರೂಪರಹಿತವಾದ ಆಕಾಶ ಅಂದ್ರೆ ಇಲ್ಲಿ ವಿಷ್ಣುವೇ, ಪ್ರಸಿದ್ಧ ಆಕಾಶ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ, ಚಿಂತನೆ ಮಾಡಬೇಕು ಅಂತ, ತಿಳಿಯಬೇಕು. ಗೊತ್ತಾಯ್ತಾ? ಚಿಂತನೆ ಮಾಡಬೇಕು ಅಂತ, ಇಲ್ಲಿ ತಿಳಿಯಬೇಕು ಅಂತ ಅಭಿಪ್ರಾಯ. ಸರಿ, ಟೀಕಾರಾಯರು ವಿವರಣೆ ಬರೀತಾರೆ ಭಾಷ್ಯ ವಾಕ್ಯಕ್ಕೆ. ತತ್ವಪ್ರಕಾಶಿಕೆಯಲ್ಲಿ ಟೀಕಾರಾಯರು ವಿವರಣೆ ಬರೀತಾರೆ. ಏನಪ್ಪಾ ಅಂತಂದ್ರೆ ನೋಡಿ, ಹೇಳ್ತಾ ಇದ್ದಾರೆ, ರೂಪಸ್ಯ ವಾಚ್ಯಾಂತರ್ಭಾವೇನ ಪ್ರಾಧಾನ್ಯಾತ್ ಕ್ರಮೋಲ್ಲಂಘನಂ. ಇಲ್ಲಿ ನಾಮರೂಪರಾಹಿತ್ಯ ಅಂತ ಅನ್ಬೇಕಾಗಿತ್ತು, ರೂಪನಾಮರಾಹಿತ್ಯ ಅಂತ ಅಂದಿದ್ದಾರೆ. ಅರ್ಥಾಂತರತ್ವಾದಿ, ಅರ್ಥಾಂತರ ಅಂತಂದ್ರೆ ರೂಪರಾಹಿತ್ಯ, ಆದಿಪದದಿಂದ ನಾಮರಾಹಿತ್ಯ ತಗೊಳ್ರಿ ಅಂತ ಇಲ್ಲ. ವಸ್ತುತಃ ಉಪನಿಷತ್ತಿನಲ್ಲಿ ಇರತಕ್ಕಂಥದ್ದೇನಪ್ಪ, ನಾಮರೂಪರಾಹಿತ್ಯ ಅಂತ ಇರುತ್ತದೆ. ಗೊತ್ತಾಯಿತು ಇಲ್ಲ? ನಾಮರೂಪರಾಹಿತ್ಯ ಅಂತ ಇರುತ್ತದೆ. ನಾಮ ಅಂಬೋದು ಮೊದಲು ಹೇಳ್ತಾರೆ, ನಾಮರಾಹಿತ್ಯ ಮೊದಲು, ಆಮೇಲೆ ರೂಪರಾಹಿತ್ಯ. ಆದ್ರೆ ಅರ್ಥಾಂತರತ್ವಾದಿ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಭಾಷ್ಯದಲ್ಲಿಯೂ ಕೂಡ ಆಚಾರ್ಯರು ಇತ್ಯರ್ಥಾಂತರತ್ವಾದಿ ವ್ಯಪದೇಶಾತ್ ಅಂತೆ ಅಂದಿದ್ದಾರೆ. ಹಾಗಾದ್ರೆ ನಾಮರೂಪೇ ವ್ಯಾಕರೋತಂತೆ ಉಪನಿಷತ್ತಿನಲ್ಲಿ ಹೇಳ್ತಾರೋ ಇಲ್ಲ? ಹಾಗಾದ್ರೆ ಉಪನಿಷತ್ತಿನ ಪ್ರಕಾರ ನಾಮವನ್ನು ಮೊದಲು ಹೇಳಿ, ಅದನ್ನು ನಾಮರಾಹಿತ್ಯ ಮೊದಲು ಹೇಳಿ ಆಮೇಲೆ ರೂಪರಾಹಿತ್ಯ ಹೇಳಬೇಕಾಗಿತ್ತು. ಆದರೆ ಇಲ್ಲಿ ಸೂತ್ರಕಾರರು ಮತ್ತು ಭಾಷ್ಯಕಾರರು ಎರಡು ಕಡೆಗೂ, ಸೂತ್ರ ಮತ್ತು ಭಾಷ್ಯದಲ್ಲಿ ನಾಮರೂಪರಾಹಿತ್ಯ ಅಂತ ಹೇಳಿಲ್ಲ. ಮೊದಲು ರೂಪ ಹೇಳಿ ಆಮೇಲೆ ನಾಮ ಹೇಳಿದ್ರು. ಅಂದ್ರೆ ರೂಪರಾಹಿತ್ಯ ಮೊದಲು ಹೇಳಿ ನಾಮರಾಹಿತ್ಯ ಆಮೇಲೆ ಹೇಳಿದ್ರು. ಯಾತಕ್ಕೆ ಅಂದ್ರೆ ಟೀಕಾರಾಯರು ಉತ್ತರ ಕೊಡ್ತಾ ಇದ್ದಾರೆ, ನಾಮಕ್ಕಿಂತಲೂ ರೂಪ ಎಂಬುದು ಪ್ರಧಾನವಾಗಿದೆ. ನಾಮಕ್ಕಿಂತಲೂ ರೂಪ ಎಂಬುದು ಪ್ರಧಾನ. ಅದಕ್ಕಾಗಿ ಇಲ್ಲಿ ಮೊದಲು ರೂಪರಾಹಿತ್ಯ ಎಂಬುದನ್ನು ಅರ್ಥಾಂತರ ಎಂಬ ಶಬ್ದದಿಂದ ಮೊದಲು ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ರೂಪಸ್ಯ ವಾಚ್ಯಾಂತರ್ಭಾವೇನ, ರೂಪ ಎಂಬುದು ಆ ಶಬ್ದಗಳಿಂದ ವಾಚ್ಯವಾದ ವರ್ಗಕ್ಕೆ ಸೇರಿರತಕ್ಕಂಥದ್ದು. ರೂಪ ಎಂಬುದು ವಾಚ್ಯ ವರ್ಗಕ್ಕೆ ಸೇರ್ತಾ ಇದೆ. ಆದ್ದರಿಂದ ನಾಮಕ್ಕಿಂತಲೂ ಆ ರೂಪವೇ ಹೆಚ್ಚು ಪ್ರಧಾನ. ಆ ಪ್ರಾಧಾನ್ಯವನ್ನು ಪರಿಗಣಿಸಿ ಇದನ್ನೇ ಪ್ರಾಧಾನ್ಯಾತ ಕ್ರಮೋಲ್ಲಂಘನಂ ಅಂತ ಅಭಿಪ್ರಾಯವನ್ನು ಹೇಳಿದಂತಾಯಿತು. ಸರಿ, ನಾನು ಹರೇ ಕಥಂ ಅನಾಮ ರೂಪತ್ವಂ, ಈ ಪ್ರಶ್ನೆ ಸರಿ. ಹಾಗಾದ್ರೆ ಪರಮಾತ್ಮನಿಗೆ ರೂಪರಾಹಿತ್ಯ ನಾಮರಾಹಿತ್ಯ ಹೇಗೆ ಅಂತಂದ್ರೆ, ಉಕ್ತ ವಿರೋಧಾತ್ ಇತ್ಯತಃ ಆಹ ಅನಾಮೇತಿ. ಅಂದ್ರೆ ಈ ಸೂತ್ರದಲ್ಲಿ ಹಾಗಾದ್ರೆ ಪರಮಾತ್ಮನಿಗೆ, ಅಂದ್ರೆ ಈ ಸೂತ್ರದಲ್ಲಿ ಶ್ರೀಹರಿಗೆ ನಾಮರೂಪಗಳನ್ನು ಹೇಳಿದ್ದಾರೆ. ಅದು ಹೇಗೆ ಹೇಳಿದ್ದಾರೆ ಅಂದ್ರೆ ಹಿಂದಿನ ಸೂತ್ರ ನೋಡಿ, ಯಾವ್ದು ಗೊತ್ತಾ? ಈಕ್ಷತೆರ್ನ ಶಬ್ದಂ ಓಂ ಓಂ ರೂಪೋಪನ್ಯಾಸಾಚ ಓಂ, ಈ ಸೂತ್ರ ಹೇಳಿದ್ದಾರೆ. ಈಕ್ಷತೆರ್ನ ಶಬ್ದಂ ಓಂ ಎಂಬಲ್ಲಿ ಶ್ರೀಹರಿಗೆ ನಾಮವನ್ನು ಹೇಳಿದ್ದಾರೆ. ರೂಪೋಪನ್ಯಾಸಾಚ ಎಂಬುದರಲ್ಲಿ ರೂಪವನ್ನು ಹೇಳಿದ್ದಾರೆ. ಅದರ ನಾಮರೂಪರಾಹಿತ್ಯ ಎಂಬುದನ್ನಂತ ಇದ್ದೀರಲ್ಲ, ಅದು ಹೇಗೆ ಅಂತ ಒಂದು ಪ್ರಶ್ನೆ. ಗೊತ್ತಾಯಿತೋ ಇಲ್ಲ? ನಾನು ಹರೇ ಕಥಂ ಅನಾಮರೂಪತ್ವಂ ಉಕ್ತ ವಿರೋಧಾತ, ಅಂದ್ರೆ ಹಿಂದಿನ ಸೂತ್ರಗಳ ವಿರೋಧ ಬರ್ತದೆ. ಈಕ್ಷತೀರ್ಣ ಶಬ್ದ ಓಂ ಎಂಬ ಸೂತ್ರದಲ್ಲಿ ಅಲ್ಲಿ ನಾಮವನ್ನೇ ಹೇಳಿದ್ದಾರೆ ದೇವರಿಗೆ, ಅಶಬ್ದ ಅಲ್ಲ, ಅವನು ವಾಚ್ಯನೆ, ಶಬ್ದ ವಾಚ್ಯನೆ ಅಂತ ಹೇಳಿದ್ದಾರೆ. ರೂಪೋಪನ್ಯಾಸಾಚ ಅಂಬೋಲಿ ಪರಮಾತ್ಮ ಅರೂಪಿ ಅಲ್ಲ, ಅವನಿಗೆ ರೂಪ ಇದೆ ಅಂತ ಹೇಳಿದ್ದಾರೆ. ನೀವು ರೂಪರಾಹಿತ್ಯ ನಾಮರಾಹಿತ್ಯ ಅಲ್ಲ ಹೇಗೆ ಹೇಳಿದ್ರಿ? ಇತ್ಯತಃ ಅನಾಮೇತಿ, ಅದಕ್ಕೆ ಬರೋದು ಏನು? ದೇವರಿಗೆ ಇಲ್ಲಿ ರೂಪರಾಹಿತ್ಯ ನಾಮರಾಹಿತ್ಯ ಅಂದ್ರೆ ನಾಮರೂಪರಹಿತನಾದವನು ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ದಾರಪ್ಪ? ಬ್ರಾಹ್ಮ ಪುರಾಣದ ವಚನವನ್ನು ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ. ಆ ಬ್ರಾಹ್ಮ ಪುರಾಣದ ವಚನ ಹೇಳಿ, ಅನಾಮಾಸೋ ಪ್ರಸಿದ್ಧತ್ವಾತ,
ಅರೂಪೋ ಭೂತವರ್ಜನಾತ್ ಇತಿ ಹಿ ಬ್ರಾಹ್ಮೇ ಹೇಳಿಕೊಡ್ತಾ ಇದ್ದಾರೆ. ಏನು ನೋಡಿ, ದೇವರಿಗೆ ಅನಾಮ ಅನಾಮ ಅಂತ ಕರೀತಾರೆ. ಯಾತಕ್ಕೆ ಅನಾಮ ಅಂತ ಕರೀತಾರೆ? ಪರಮಾತ್ಮ ಸಹ ಅಪ್ರಸಿದ್ಧತ್ವಾತ್ ಅನಾಮ. ಈ ಪರಮಾತ್ಮ ಪೂರ್ಣ ಪ್ರಸಿದ್ಧನಲ್ಲ, ಅವನು ಪೂರ್ಣ ಪ್ರಸಿದ್ಧನಲ್ಲ, ಆದ್ದರಿಂದ ಅವನಿಗೆ ಅನಾಮ ಅಂತ ಹೆಸರು. ಅರೂಪ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಭೂತವರ್ಜನಾತ್, ಈ ಭೂತಗಳ ಸಂಬಂಧ ರಹಿತನಾದವನು, ಭೂತಗಳ ಪಂಚಮಹಾಭೂತಗಳ ಸಂಬಂಧ ರಹಿತನಾದವನು. ಆದ್ದರಿಂದ ಆ ಪರಮಾತ್ಮನಿಗೆ ಏನಂತ ಕರೀತಾ ಇದ್ದಾರೆ? ಅರೂಪ. ಅರೂಪ ಪೂರ್ಣವಾಗಿ ಪ್ರಸಿದ್ಧನಲ್ಲ, ಆದ್ದರಿಂದ ಅನಾಮ. ಭೂತ ಸಂಬಂಧ ರಹಿತನಾದ್ದರಿಂದ ಅರೂಪ ಎಂಬುವ ಮಾತನ್ನ, ಬ್ರಾಹ್ಮ ಪುರಾಣದ ಮಾತನ್ನು ಕೊಟ್ಟು ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಟೀಕಾಕೃತ್ಪಾದರ ವಿವರಣೆ ಏನಪ್ಪಾ ನೋಡಿ. ಮಚ ವಿಷ್ಣು ಪಕ್ಷೇ ನಿಪಾತದ್ವಯ ವಿರೋಧ. ಹಿಂದೆ ಪ್ರಶ್ನೆ ಬಂದಿತ್ತು. ಇಲ್ಲಿ ಆಕಾಶ ಅಂತಂದ್ರೆ ಪ್ರಸಿದ್ಧ ಆಕಾಶವನ್ನು ಬಿಟ್ಟು ವಿಷ್ಣುವಿನನ್ನು ಸ್ವೀಕಾರ ಮಾಡಿದ್ರೆ ವೈ ಮತ್ತು ನಾಮ ಎಂಬ ನಿಪಾತದ್ವಯಗಳ ವಿರೋಧ ಬರುತ್ತದೆ. ವೈ ಮತ್ತು ನಾಮ ಎಂಬ ಎರಡು ಈ ನಿಪಾತಗಳು ಪ್ರಸಿದ್ಧವಾದ ಆಕಾಶವನ್ನು ಹೇಳಿಕೊಡ್ತಾ ಇವೆ ಅಲ್ಲ, ಪ್ರಸಿದ್ಧಿಯನ್ನು ಹೇಳ್ತಾ ಇವೆ ಅಂತಂದ್ರೆ ಅದು ಬರಲ್ಯಾಕೆ? ಭಗವತಃ ನಾಮಾದಿ ನಿರ್ವಹಿತೃತ್ವಸ್ಯ ಅಲೋಕ ಪ್ರಸಿದ್ಧತ್ವೇಪಿ ಏಕೋದಾಧಾರ ಭುವನಾನಿ ವಿಶ್ವ ಇತ್ಯಾದಿ ವೇದ ಪ್ರಸಿದ್ಧತ್ವೇನ ತದರ್ಥತ್ವೇನ ಉಪಪತ್ತೇಹೇ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ಈ ವಿರೋಧ ಏನಿಲ್ಲ. ಯಾಕೆ? ಪರಮಾತ್ಮ ನಾಮರೂಪಗಳ ನಿರ್ವಹಣೆಯನ್ನ ಮಾಡ್ತಾನೆ. ಲೋಕದಲ್ಲಿ ಅದು ಪ್ರಸಿದ್ಧವಾಗಿಲ್ಲ. ನಾಮರೂಪಗಳ ನಿರ್ವಹಣೆ ಪ್ರಸಿದ್ಧವಾದ ಆಕಾಶಕ್ಕೆ ಉಂಟು ಅಂತ ಲೋಕದಲ್ಲಿ ಪ್ರಸಿದ್ಧಿ ಇದೆ. ಈ ನಾಮರೂಪಗಳ ನಿರ್ವಹಣೆ ಎಂಬುದು ಲೋಕದಲ್ಲಿ ಪ್ರಸಿದ್ಧವಿಲ್ಲದೆ ಹೋದರು ಅದು ನಿಜವಾಗಲೂ ಸರ್ವಾಧಾರ ಇದು ವಿಷ್ಣುವೇ. ನೋಡಿ ಹೇಳ್ತಾ ಇದ್ದಾರೆ, ನಾಮರೂಪಾದಿ ನಿರ್ವಹಿತೃತ್ವಸ್ಯ ಭಗವತಃ ಅಲೋಕ ಪ್ರಸಿದ್ಧತ್ವೇಪಿ. ಅಲೋಕ ಪ್ರಸಿದ್ಧತ್ವೇಪಿ ಅಂದ್ರೆ ಏನು? ನಾಮರೂಪಗಳ ನಿರ್ವಹಿತೃತ್ವ ಇದು ಪರಮಾತ್ಮನಿಗೆ ಲೋಕದಲ್ಲಿ ಪ್ರಸಿದ್ಧಿ ಇಲ್ಲ ಅಂತಾದರೂ ಏಕೋದಾಧಾರ ಭುವನಾನಿ ವಿಶ್ವ ಅಂದ್ರೆ ಭುವನಾನಿ ವಿಶ್ವಾಭುವನಾನಿ ಅಂದ್ರೆ ಎಲ್ಲ ಚತುರ್ದಶ ಭುವನಗಳನ್ನ ಏಕಃ ಪರಮಾತ್ಮ ಒಬ್ಬನೇ ಧಾರಣೆ ಮಾಡಿದ್ದಾನೆ ಅಂತ ಬರ್ತದೆ. ಈ ರೀತಿ ವೇದದಲ್ಲಿ ಪ್ರಸಿದ್ಧಿ ಇದೆ. ವೇದದಲ್ಲಿ ಪ್ರಸಿದ್ಧಿ ಇರೋದ್ರಿಂದ ತದರ್ಥತ್ವೇನ ಉಪಪತ್ತೇ. ಅವಶ್ಯವಾಗಿ ಭಗವಂತ ಅವನು ನಾಮರೂಪಗಳನ್ನ ಧಾರಣೆ ಮಾಡಿದ್ದಾನೆ. ಎಲ್ಲಾ ಲೋಕಗಳನ್ನು ಪರಮಾತ್ಮನೇ ಧಾರಣೆ ಮಾಡಿದ್ದಾನೆ ನಮ್ಮ ಮಾತಾಡ್ತಾ ಇದ್ದ. ಗೊತ್ತಾಯ್ತು? ಈ ಪ್ರಸಿದ್ಧಿ ಅಂದ್ರೆ ನಿಪಾತದ್ವಯಗಳ ಅರ್ಥವೇ ಆದ್ದರಿಂದ ಕೂಡ್ತಾ ಇದೆ. ಆ ನಿಪಾತದ್ವಯಗಳ ಅರ್ಥ ಏನು? ಪ್ರಸಿದ್ಧಿ. ಆ ಪ್ರಸಿದ್ಧಿ ಎಂಬುದು ವೇದದಿಂದ ವಿಷ್ಣುವಿಗೆ ಪ್ರಸಿದ್ಧಿ ಬರುತ್ತದೆ. ನಾಮರೂಪಗಳ ನಿರ್ವಹಿತೃತ್ವ, ಸರ್ವಲೋಕಾಧಾರತ್ವ ಅದು ಅವಶ್ಯವಾಗಿ ವಿಷ್ಣುವಿಗೆ ಹೇಳಬಹುದು, ಅವಶ್ಯವಾಗಿ ವಿಷ್ಣುವಿಗೆ ಹೇಳಬಹುದು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ? ಇಲ್ಲಿ ಹೇಳಬಹುದು ಅಂತ. ಅನ್ಯಥಾ ಒಂದು ವೇಳೆ ವಿಷ್ಣುವಿಗೆ ಸರ್ವಲೋಕಾಧಾರತ್ವ ಒಪ್ಪದೇ ಹೋದರೆ ಅನಾಮರೂಪತ್ವ ವಿರೋಧಾತ್. ವಿಷ್ಣುವಿಗೆ ಒಂದು ವೇಳೆ ಹಂಗೆ ನೀವು ಹೇಳದೇ ಹೋದರೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ತೇ ಯದಂತರ ಅಂತೇನು ವಾಕ್ಯ ಉಂಟಲ್ಲ, ಅಲ್ಲಿ ಹಿಂದೆ ಬಂತು ಒಂದು. ಏನು ಅಂತಂದ್ರೆ ಆರಂಭದಲ್ಲಿ ಮೊದಲು ಹೇಳಿದ್ದಾರೆ ಎರಡನೆಯ ತತ್ವಪ್ರಕಾಶಕ ವಾಕ್ಯ ತೇ ಯದಂತರ ತದ್ ಬ್ರಹ್ಮ ತದಮೃತಂ. ನೋಡಿ, ನಾಮರೂಪಗಳನ್ನು ನಿರ್ವಹಣೆ ಮಾಡುವ ತೇ ಯದಂತರ ಇವೆರಡರ ಮಧ್ಯದಲ್ಲಿ ಇರತಕ್ಕಂಥದ್ದು ಯಾವುದೋ ಅದೇ ಬ್ರಹ್ಮ, ಅದೇ ಅಮೃತ ಎಂಬುವ ಈ ವಾಕ್ಯದ ವಿರೋಧ ಬರುತ್ತದೆ. ವಿಷ್ಣುವಿನನ್ನು ನೀವು ಒಪ್ಪದೇ ಹೋದರೆ ಈ ವಾಕ್ಯದ ವಿರೋಧ ಎಂಬುದು ಬರ್ತಾ ಇದೆ ಎಂಬ ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈ ವಾಕ್ಯದ ವಿರೋಧ ಬರ್ತಾ ಇದೆ. ಗೊತ್ತಾಯಿತು? ಇದು ಅನ್ಯಥಾ ಅನಾಮರೂಪತ್ವ ವಿರೋಧ, ಅನಾಮರೂಪತ್ವದ ವಿರೋಧ ಎಂಬುದು ಬರ್ತಾ ಇದೆ. ಆಮೇಲೆ ಅವಕಾಶಸ್ಯಾಪಿ ನಾಮವತ್ವಾತ್ ಎಂಬ ಮಾತನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಆಕಾಶ ಎಂಬ ಅರ್ಥವೇ ನಿಜ ಅಂತ ಅಂದ್ಬಿಟ್ಟು ತೇ ಯದಂತರ ಎಂಬ ಪದಗಳಿಂದ ಹೇಳಲ್ಪಟ್ಟಿರತಕ್ಕಂತಹ ಆ ನಾಮರೂಪರಾಹಿತ್ಯ
ದೇವರಿಗೆ ನಾಮರೂಪರಾಹಿತ್ಯ ಹೇಳಿದ್ದಾರೆ. ಅದರ ವಿರೋಧ ಅಂಬೋದು ಬರುತ್ತದೆ ಅಂತ ಅಭಿಪ್ರಾಯ. ಮತ್ತು ಅವ್ಯಾಕೃತ ಆಕಾಶಕ್ಕೆ ನಾಮರೂಪಗಳು ಇವೆ, ಅವ್ಯಾಕೃತ ಆಕಾಶಕ್ಕೆ ನಾಮರೂಪಗಳಿವೆ. ಈ ಪ್ರಸಿದ್ಧವಾದ ಭೂತಾಕಾಶಕ್ಕೆ ನಾಮರೂಪಗಳಿಲ್ಲದೆ ಹೋದ್ರು ಅವ್ಯಾಕೃತ ಆಕಾಶಕ್ಕೆ ನಾಮರೂಪಗಳು ಇದ್ದೇ ಇವೆ. ನೋಡ್ರಿ, ಅವಕಾಶಸ್ಯಾಪಿ ಅವ್ಯಾಕೃತ ಆಕಾಶಕ್ಕೂ ನಾಮರೂಪಗಳಿವೆ. ಆದ್ದರಿಂದ ನಾಮರೂಪಗಳು ಇರುವ ಒಂದು ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶ. ಮತ್ತು ಈ ನಾಮರೂಪಗಳನ್ನು ನಿರ್ವಹಣೆ ಮಾಡುವ ಆಕಾಶ ಅಂತಂದ್ರೆ ಇಲ್ಲಿ ವಿಷ್ಣುವಿನನ್ನು ಸ್ವೀಕಾರ ಮಾಡಬಹುದು. ಸರ್ವಾಧಾರ ಆಗಿದ್ದಾನೆ ವಿಷ್ಣು. ಆದ್ದರಿಂದ ಅತಃ ಅಯಂ ಆಕಾಶ ವಿಷ್ಣುರೇವ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಆಕಾಶ ಅಂದ್ರೆ ಅವನು ವಿಷ್ಣುವೇ ಆಗತಾನೆ. ಇತಿ ತಸ್ಸೈವ ಸರ್ವಾಧಾರತ್ವ, ವಿಷ್ಣುವಿಗೆ ಸರ್ವಾಧಾರತ್ವ ಇದೆ. ಇತಿ ಸ್ಥಿತಂ, ಹೀಗೆ ಸಿದ್ಧವಾಯಿತು ಎಂಬ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾಳೆ ಸುಷುಪ್ತ್ಯಧಿಕರಣದ ವಿಚಾರವನ್ನು ತಿಳಿಯೋಣ. ಆಚಾರ್ಯರು ನೇರವಾಗಿ ಶ್ರೀಮಠದಲ್ಲಿ ಭಾನುವಾರ ಪಾಠ ಹೇಳಿದರೆ ನಮ್ಮ ಪಾಠವು ನೇರವಾಗಿ ಶ್ರೀಮಠದಲ್ಲಿ ಇರುತ್ತದೆ, ಅವಶ್ಯವಾಗಿ ಇರುತ್ತದೆ. ಗೊತ್ತಾಯ್ತಾ? ಆದ್ದರಿಂದ ಆದರೆ ಅವರ ಪಾಠ ಮಠದಲ್ಲಿ ನೇರವಾಗಿ ಇಲ್ಲ ಅಂದ್ರೆ ನಮ್ಮ ಪಾಠ ಮತ್ತೆ ಆನ್ಲೈನ್ ಮುಖಾಂತರ ಮುಂದುವರಿಯುತ್ತದೆ ಭಾನುವಾರ. ನಾಳೆ ಮುಂದೆ ಸುಷುಪ್ತ್ಯಧಿಕರಣ ಅಂದರೆ ಕನಸು ತೋರಿಸ್ತಕ್ಕಂಥವನು ಯಾರು? ಅದು ಪರಮಾತ್ಮನೇ. ಆ ಕನಸಿನ ಸ್ವಪ್ನದ ಪ್ರಧಾನ ಕರ್ತೃ ಅದು ಪರಮಾತ್ಮನೇ ಎಂಬ ವಿಚಾರ ಮುಂದಿನ ಸುಷುಪ್ತ್ಯಧಿಕರಣದಲ್ಲಿ ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.